ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ರಲ್ಲ, ತನ್ನ ಕುಟುಂಬಕ್ಕಾಗಿ ವೇಷೆಯಾಗಿ ಒಬ್ಬ ಕಸ್ಟಮರ್ನೊಂದಿಗೆ ಗೆಸ್ಟ್ ಹೌಸ್ನಲ್ಲಿರುವಾಗ ಪೊಲೀಸ್ ರೈಡ್ನಲ್ಲಿ ಪೊಲೀಸರಿಂದ ತಪ್ಪಿಸಿಕೊಂಡ ಅಂಜಲಿ ವಿಧಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತನ್ನ ಕುಟುಂಬಕ್ಕೆ ಸಂಬಂಧಿಸಿದ ಗುರುತುಗಳಿದ್ದ ಪರ್ಸ್ ಅನ್ನು ಅದೇ ಗೆಸ್ಟ್ ಹೌಸ್ನಲ್ಲಿ ಬಿಟ್ಟು ಬಂದಿದ್ದಳು. ಆ ದಿನದಿಂದ ಅಂಜಲಿಗೆ ಕಣ್ಣಿನ ಮೇಲೆ ನಿದ್ದೆ ಇರಲಿಲ್ಲ. ರಾತ್ರಿ ಹೊತ್ತು ಯಾವುದೇ ಗಾಡಿ ಶಬ್ದ ಕೇಳಿದರೂ ಪೊಲೀಸರು ತನ್ನನ್ನು ಹುಡುಕಿಕೊಂಡು ಬಂದಿರಬಹುದೆಂದು ಭಯ ಪಡುತ್ತಿದ್ದಳು. ಆ ಭಯ ಅವಳನ್ನು ಪ್ರತಿಕ್ಷಣ ಕಾಡುತ್ತಿತ್ತು. ಆತಂಕದಿಂದ ರೇಖಾಗೆ ಫೋನ್ ಮಾಡಿದಳು. ರೇಖಾ, ದಯವಿಟ್ಟು ಹೇಗಾದ್ರೂ ಆ ಪರ್ಸ್ ತೆಕ್ಕೊಂಡ್ ಬಾ. ಅದ್ರಲ್ಲಿ ನನ್ ಮಕ್ಕಳ ಫೋಟೋಗಳಿವೆ. ನಿನಗ್ ಹುಚ್ಚಿಡ್ದಿದ್ಯಾ? ಆ ಏರಿಯಾಗ್ ಮತ್ತೆ ಹೋದ್ರೆ ನಾವಿಬ್ರು ಸಿಕ್ಬೀಳ್ತೀವಿ. ಆ ಪರ್ಸ್ ಅನ್ನು ಮರ್ತ್ಬಿಡು, ಇಲ್ವಾದ್ರೆ ನಮ್ ಸಂಬಂಧವನ್ನು ಮರ್ತ್ಬಿಡು ಎಂದು ಫೋನ್ ಕಟ್ ಮಾಡಿದಳು. ಆ ಮಾತುಗಳಿಂದ ಈ ನರಕದಲ್ಲಿ ತಾನು ಸಂಪೂರ್ಣವಾಗಿ ಒಬ್ಬಳೇ ಎಂದು ಅಂಜಲಿಗೆ ಅರ್ಥವಾಯಿತು. ಮತ್ತೊಂದೆಡೆ ಪೊಲೀಸ್ ಸ್ಟೇಷನ್ನಲ್ಲಿ ಎಸ್ಐ ಮೂರ್ತಿಗೆ ಅಂಜಲಿಯ ಪರ್ಸ್ ಸಿಕ್ಕಿತ್ತು. ಅದರಲ್ಲಿದ್ದ ಮಕ್ಕಳ ಫೋಟೋಗಳು, ಹಾಸ್ಪಿಟಲ್ ಬಿಲ್ಗಳನ್ನು ನೋಡಿ ಅವಳು ಒಬ್ಬ ಸಂತ್ರಸ್ತೆ ಎಂದು ಅರ್ಥ ಮಾಡಿಕೊಂಡ. ಅದರಲ್ಲಿದ್ದ ರಮೇಶ್ನ ಮೆಡಿಕಲ್ ರಿಸಿಪ್ಟ್ ಮೇಲಿನ ಫೋನ್ ನಂಬರ್ ತೆಗೆದುಕೊಂಡು ಅಂಜಲಿಯ ಗಂಡನ ನಂಬರ್ಗೆ ಕಾಲ್ ಮಾಡಿದನು. ಅನ್ನೋನ್ ನಂಬರ್ನಿಂದ ಕಾಲ್ ಬರುತ್ತಿದ್ದಂತೆ ಅಂಜಲಿ ಭಯದಿಂದಲೇ ರಿಸೀವ್ ಮಾಡಿದಳು. ಹಲೋ, ನಾನು ಎಸ್ಐ ಮೂರ್ತಿ ಮಾತಾಡ್ತಿದ್ದೀನಿ ಎನ್ನುತ್ತಿದ್ದಂತೆಯೇ ಅಂಜಲಿಯ ಹೃದಯ ನಿಂತು ಹೋಯಿತು. ಆದರೆ ಎಸ್ಐ ಮೂರ್ತಿ ತುಂಬಾ ಶಾಂತವಾಗಿ, ಗಾಬರಿ ಆಗ್ಬೇಡಮ್ಮ, ನಿಮ್ ಪರ್ಸ್ ನನ್ನ ಹತ್ರ ಸೇಫ್ ಆಗಿದೆ. ನಿಮ್ ಪರಿಸ್ಥಿತಿ ನನಗೆ ಅರ್ಥವಾಗಿದೆ. ಇವತ್ತಾಗ್ಲೇ ಲೇಟ್ ಆಗಿದೆ ಮತ್ತು ನಾಳೆ ದಸರಾ ಹಬ್ಬ ಅಲ್ವಾ? ನಾನು ನಮ್ಮ ಫ್ಯಾಮಿಲಿಯೊಂದಿಗೆ ಹೊರಗೋಗ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಹಬ್ಬವನ್ನ ಆಚರಿಸಿ. ನಾನ್ ನಾಳಿದ್ದು ನಿಮ್ಗೆ ಫೋನ್ ಮಾಡಿ ನಿಮ್ ಪರ್ಸನ್ನ ನಿಮ್ಗೆ ತಂದ್ಕೊಡ್ತೀನಿ ಎಂದು ಸೌಮ್ಯವಾಗಿ ಹೇಳಿದನು. ಆ ಮಾತುಗಳಿಂದ ಅಲ್ಲಿಯವರೆಗೆ ಅವಳು ಪಟ್ಟ ನೋವಿಗೆ ಸಮಾಧಾನ ದೊರೆತಂತಾಯಿತು. ತುಂಬಾ ದಿನಗಳ ನಂತರ ಅವಳು ಮನಸಾರೆ ಉಸಿರು ತೆಗೆದುಕೊಂಡಳು. ಮರುದಿನ ದಸರಾ ಹಬ್ಬ. ಮೂರ್ತಿ ಕೊಟ್ಟ ಧೈರ್ಯದಿಂದ ಅಂಜಲಿ ಹಬ್ಬದ ವಾತಾವರಣದಲ್ಲಿ ಮುಳುಗಿ ಹೋದಳು. ಹೊಸ ಸೀರೆ ಉಟ್ಟುಕೊಂಡು ಮಕ್ಕಳಿಗೆ ಸಿಹಿ ತಿಂಡಿ ಮಾಡಿಕೊಟ್ಟಳು. ಮಂಚದ ಮೇಲೆ ಮಲಗಿರುವ ಗಂಡ ರಮೇಶ್ಗೆ ಪಾಯಸ ತಿನ್ನಿಸುತ್ತಿರುವಾಗ ತಿಂಗಳುಗಟ್ಟಲೆ ಅಲುಗಾಡದೇ ಇದ್ದ ಅವನ ಕೈ ನಿಧಾನವಾಗಿ ಅಲುಗಾಡಿತು. ಅವಳ ಕೈಯನ್ನು ಸ್ಪರ್ಶಿಸಿತು. ಅಂಜಲಿ ಒಮ್ಮೆಲೆ ಶಾಕ್ ಆದಳು. ಗಾಬರಿಯಿಂದ ಸ್ಪೂನ್ ಕೆಳಗೆ ಬಿಟ್ಟಳು. ಎಲ್ಲಿಲ್ಲದ ಸಂತೋಷ, ಆಶ್ಚರ್ಯದಿಂದ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಒಂದು ಕಡೆ ಗಂಡ ಗುಣಮುಖನಾಗುತ್ತಿದ್ದಾನೆ, ಮತ್ತೊಂದು ಕಡೆ ತನ್ನ ಪರ್ಸ್ ಹಿಂತಿರುಗಿ ಬರಲಿದೆ, ತನ್ನ ಕಷ್ಟಗಳೆಲ್ಲ ದೂರವಾಗುತ್ತಿವೆ ಎಂದು ಅಂಜಲಿ ಆ ದೇವರಿಗೆ ಮನಸ್ಸಿನಲ್ಲೇ ಕೈ ಮುಗಿದಳು. ಹಬ್ಬದ ಮರುದಿನ ಅಂಜಲಿ ಎಸ್ಐ ಮೂರ್ತಿಗಾಗಿ ಕಾಯುತ್ತಿದ್ದಳು. ಅಷ್ಟರಲ್ಲಿ ಡೋರ್ ಬೆಲ್ ಸೌಂಡ್ ಆಯಿತು. ಮೂರ್ತಿಯವರು ಬಂದಿದ್ದಾರೆ ಎಂದು ಹೋಗಿ ಬಾಗಿಲು ತೆರೆಯುತ್ತಾಳೆ. ಆದರೆ ಬಂದಿದ್ದು ಮೂರ್ತಿ ಅಲ್ಲ, ಒಬ್ಬ ಲೇಡಿ ಕಾನ್ಸ್ಟೇಬಲ್. ಅವಳ ಕೈಯಲ್ಲಿ ಅಂಜಲಿಯ ಪರ್ಸ್ ಇತ್ತು. ಈ ಪರ್ಸ್ ರೈಡ್ನಲ್ಲಿ ಸಿಕ್ಕಿದೆ, ನಮ್ಮ ಸರ್ ಎಸ್ಐ ಮೂರ್ತಿ ಅವರು ನಿಮಗೆ ಕೊಡಲು ಹೇಳಿದ್ದಾರೆ ಎಂದು ಹೇಳಿ ಪರ್ಸ್ ಕೊಟ್ಟು ಹೊರಟು ಹೋದಳು. ಅಂಜಲಿ ಗಾಬರಿಯಿಂದ ಪರ್ಸ್ ಅನ್ನು ತೆಗೆದು ನೋಡಿದಳು. ಫೋಟೋಗಳು, ಹಾಸ್ಪಿಟಲ್ ಬಿಲ್ಗಳು ಎಲ್ಲವೂ ಇವೆ, ಆದರೆ ಅವಳ ಮೊಬೈಲ್ ಫೋನ್ ಕಾಣಲಿಲ್ಲ. ತಕ್ಷಣ ಎಸ್ಐ ಮೂರ್ತಿಗೆ ಕಾಲ್ ಮಾಡಿದಳು. ಹಬ್ಬ ಹೇಗ್ ಆಚರಿಸ್ಕೊಂಡೆ ಅಂಜಲಿ? ತುಂಬಾ ದಿನಗಳ ನಂತರ ಹೊಸ ಸೀರೆ ಉಟ್ಟು ತುಂಬಾ ಸಂತೋಷದಿಂದ ಆಚರಿಸ್ಕೊಂಡೆ ಸರ್. ಸರ್, ಪರ್ಸ್ ಸಿಕ್ಕಿದೆ, ಥ್ಯಾಂಕ್ಸ್. ಆದ್ರೆ ಇದ್ರಲ್ಲಿ ನನ್ ಫೋನ್ ಇಲ್ಲ. ಹೌದಾ? ನಿನ್ನ ಫೋನ್ ನನ್ನ ಹತ್ರನೇ ಇದೆ. ಅದು ಬೇಕಾದ್ರೆ ಈಗ ತೊಟ್ಟಿರೋ ಹೊಸ ಸೀರೆಯಲ್ಲೇ ನಾನ್ ಹೇಳುವ ನನ್ನ ಗೆಸ್ಟ್ ಹೌಸ್ ಅಡ್ರೆಸ್ಗೆ ಒಬ್ಳೇ ಬಂದು ತಕೊಂಡೋಗು ಎಂದನು. ಅಂಜಲಿ ಶಾಕ್ ಆಗಿ ಎಲ್ಲಿಗೆ ಎಂದು ಕೇಳುವುದರೊಳಗೆ ಮೂರ್ತಿ ಕಾಲ್ ಕಟ್ ಮಾಡಿದನು. ಒಬ್ಬ ಒಳ್ಳೆಯ ಪೊಲೀಸ್ನಂತೆ ಮಾತನಾಡಿದ ಎಸ್ಐ ಮೂರ್ತಿ ಈಗ ಒಬ್ಬ ವಿಲನ್ನಂತೆ ಏಕೆ ವರ್ತಿಸುತ್ತಿದ್ದಾನೆ? ಅಂಜಲಿ ಫೋನನ್ನು ಏಕೆ ತೆಗೆದುಕೊಂಡನು? ಅವಳನ್ನು ಒಬ್ಬಳೇ ತನ್ನ ಗೆಸ್ಟ್ ಹೌಸ್ಗೆ ಬರಲು ಹೇಳುವುದರ ಹಿಂದಿರುವ ನಿಜವಾದ ಉದ್ದೇಶವೇನು? ಅಂಜಲಿಯ ಸೌಂದರ್ಯ ನೋಡಿ ಮೂರ್ತಿ ಅವಳನ್ನು ಉಪಯೋಗಿಸಿಕೊಳ್ಳಲು ಬಯಸುತ್ತಿದ್ದಾನೆಯೇ? ನಿಮಗೇನನಿಸುತ್ತದೆ? ಕಮೆಂಟ್ ಮಾಡಿ. ನಂತರ ಏನಾಯಿತು ಎಂದು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ನಮ್ಮ ವಿನಯ್ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 5ನೇ ಎಪಿಸೋಡ್ಗಾಗಿ ವೆಯ್ಟ್ ಮಾಡಿ. ನಾನು ನಿಮ್ಮ ಸುಧಾಕರ್, ಸೈನಿಂಗ್ ಆಫ್ ಟೀಮ್ ವಿನಯ್ ಟಿವಿ ಕನ್ನಡ.